ಜಾಜಿ 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 ಓಹೋ, ಏನು ಚಪ್ಲಿ ಮಹಾರಾಜರು ಮನೆವರೆಗೂ ಪಾದ ಬೆಳೆಸ್ಬಿಟ್ಟಿದ್ದೀರಲ್ಲ. ಅದು ಜಾಜಿ. ಮುಚ್ಚ ಬಾಯಿ, ನಿನ್ ಬಾಯಿಂದ ಅವಳ ಹೆಸರು ಕೂಡ ಬರಬಾರ್ದು. ಅಲ್ಲ, ಜಾಜಿಗೇನು ಆಗಿದೆಯಂತಲ್ಲ. ಇನ್ನೇನು ಆಗುತ್ತೆ? ಅವಳ ಜೊತೆ ಮಾತಾಡಬೇಡ ಮಾತಾಡಬೇಡ ಅಂದ್ರೆ ಮೇಲ್ ಬಿದ್ದು ಮಾತಾಡ್ತೀಯ. ಅವ್ರ ಅಪ್ಪನಿಗೆ ಸಿಟ್ಟು ಬಂದಿದೆ, ಊಲಲ್ಲಿ ಕೂರಿಸಿದ್ದಾರೆ. ನಿನಗೂ ಬುದ್ಧಿ ಬೇಡವಾ? ಅವಳಿಗೆ ಎಷ್ಟೊಂದು ಕಷ್ಟ ಕೊಡ್ತೀಯ. ಅವಳಿಗೇನೋ ತೊಂದರೆ ಆಗಿದೆ ಅಂತ ಯಾರ ಹತ್ರನೂ ಮಾತಾಡ್ತಿಲ್ವಂತ. ಯಾರು ಹೇಳಿದ್ದು? ಅವಳು ಸರಿಯಾಗೇ ಇದ್ದಾಳೆ. ಅವಳಿಗೆ ನಿನ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ. ಬೇಕಾದ್ರೆ ನೋಡು, ಅವಳು ನೀನು ಬಂದ್ರು ಸುಮ್ಮನೆ ಕೂತಿದ್ದಾಳೆ. ಅವಳಿಗೆ ಇಷ್ಟ ಇದ್ದಿದ್ರೆ ಬಂದು ನಿನ್ ಜೊತೆ ಮಾತಾಡ್ತಿರ್ಲಿಲ್ವಾ? ಒಂದೇ ಒಂದ್ಸಾರ್ತಿ ನಾನೇ ಅವಳ ಹತ್ರ ಹೋಗಿ ಮಾತಾಡ್ಸ್ಲಾ? ಲೇ ಚಪ್ಲಿ ರಾಜ, ಅವಳೇನು ದಸರಾ ಬೊಂಬೆನೇನೋ ಬಂದು ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದಿಕ್ಕೆ? ಲೋ ಬಂಗಾರಿ, ಯಾಕೋ ನಮಗ್ ತೊಂದರೆ ಕೊಡ್ತೀಯ? ಹಿಡ್ಕೊಂಡು ಬಡಿಯೋಣ ಅಂದ್ರೆ ಕೈ ಸಿಗ್ದಂಗ್ ಓಡೋಗ್ತೀಯ. ನಿನ್ ಸಮಕ್ಕೆ ನನ್ ಕೈಲಿ ಓಡಕ್ಕಾಗಲ್ಲ. ಈಗ ನೀನ್ ಹೋಗ್ಲಿಲ್ಲ ಅಂದ್ರೆ ಕಲ್ ತಗೊಂಡು ನೀನ್ ಬುಡ ಹೊಡೆದಾಕ್ಬಿಡ್ತೀನಿ. ನನಗೆ ಗುರಿ ಚೆನ್ನಾಗಿದೆ, ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ. ಹೋಗೋ ಹೋಗೋ ಇಲ್ಲಿಂದ. ಲಲಿತಾ, 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 ನೋಡ್ತಾ ಇರು. ಒಂದೇ ನಿಮಿಷಕ್ಕೆ ಅವಳ ಮೇಲೆ ಏನೇ ಹೊಕ್ಕಿದ್ರು ಹಂಗೆ ಓಡ್ ಹೋಗುತ್ತೆ. ನನಗೆ ಯಾಕೋ ಹೆದರಿಕೆ ಆಗತ್ತಮ್ಮ. ಅವಳಿಗೆ ಬರೆ ಹಾಕೋದು ನಾನು, ಹಾಕ್ಸ್ಕೊಳ್ಳೋಳು ಅವಳು. ನಿನಗೆ ಯಾಕೆ ಹೆದರಿಕೆ? ಪಾಪ ಎಷ್ಟು ನೋವು ಅನುಭವಿಸ್ತಾಳೋ ಏನೋ. ಮೈ ಮೇಲೆ ಹೊಕ್ಕಿರೋ ಪೀಡೆ ಪಿಶಾಚಿಗಳನ್ನೆಲ್ಲ ತೊಲಗಿಸ್ಬೇಕು ಅಂದ್ರೆ ಇದೊಂದೇ ದಾರಿ ಕಣೆ ಲಲಿತಾ. ಮಗುಚೌಕಾಯಿ ಸಿದ್ಧವಾಗಿದೆ, ಚೆನ್ನಾಗಿ ಕಾದಿದೆ. ಜಾಜಿ ಕಮ್ಮದ ಹತ್ರನೇ ಕೂತಿದ್ದಾಳೆ. ಇನ್ನು ಸ್ವಲ್ಪ ಬೇಕಾ? ಈಗ ಆರಾಮಾಯ್ತಾ? ನಿನ್ನೆಯಿಂದ ಏನಾಗಿತ್ತು ನಿನಗೆ? ನಾನು ಆರಾಮಾಗಿ ಇದ್ದೀನಲ್ಲ, ನೀವ್ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಸರಿ ಹೋಯ್ತು. ನೆನ್ನೆಯಿಂದ ಯಾರ ಜೊತೆನೂ ಮಾತಿಲ್ಲ, ಕತೆ ಇಲ್ಲ. ಒಳ್ಳೆ ಕೀಲ್ ಕೊಟ್ಟ ಗೊಂಬೆ ತರ ಅಲ್ಲಿಂದಿಲ್ಲಿಗೆ ಇಲ್ಲಿಂದಿಲ್ಲಿಗೆ ಓಡಾಡ್ತಿದ್ದೆ. ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಹೌದಾ? ಏನು ನೆನಪೇ ಆಗ್ತಿಲ್ವಲ್ಲ. ಜಾಜಿ, ಹಾಗಾದ್ರೆ ನಾವ್ ಯಾರು ಅಂತ ನಿನಗೆ ಗೊತ್ತೇ ಇಲ್ವಾ? ಇದೆಷ್ಟು ಹೇಳು? ಅಮ್ಮ ಸುಮ್ಮನಿರಮ್ಮ, ಕೇಳೋಣ ಕಣ. ಸುಮ್ಮನಿರು. ಈಗ ಸರಿ ಹೋಗಿದ್ದಾಳೆ, ಯಾಕೆ ಈಗ ಅವೆಲ್ಲ? ಹೋಗು, ಲಲಿತಾ ದೇವ್ರ ಮುಂದೆ ತುಪ್ಪ ದೀಪ ಹಚ್ತಿದ್ದಾಳೆ. ಇವಳಿಗೊಂದು ಲೋಟ ಕಾಫಿ ಮಾಡ್ಕೊಡು. ಹೋಗು ಹೋಗು. ನನ್ನ ಕೈಲಿ ಆಗಲ್ಲ ಕಣ. ಹೋಗಮ್ಮ, ಪರವಾಗಿಲ್ಲ. ಎದ್ದೇಳಿಕೆ ಕಷ್ಟ. ಓಡಾಡದೆ ಇದ್ರೆ ಸರಿ ಹೋಗುತ್ತೆ. ನಮ್ಮಪ್ಪ ಹೋಗು. ಜಾಜಿ, ನಿಜವಾಗ್ಲೂ ನೆನ್ನೆ ಏನಾಯ್ತು ಅಂತ ನೆನಪಿಲ್ವಾ ನಿನಗೆ? ಹೋಗ್ಲಿ ಬಿಡು, ಸದ್ಯ ಇಷ್ಟಕ್ಕೆ ಇವೆಲ್ಲ ಮುಗೀತಲ್ಲ. ಕಾಫಿ ಕುಡಿದ್ಮೇಲೆ ಒಂದು ಗಳಿಗೆ ಮಲ್ಕೊಂಡೆದ್ದೇಳು, ಲವಲವಿಕೆ ಮೂಡುತ್ತೆ.
ಪಂಚಾಕ್ಷರಿ, ಹೇಳಿ ಗುಂಡಾಚಾರಿಗಳೇ. ಈಗ ಕಲ್ಲು ಬೀಳೋದು ನಿಂತು ಹೋಗಿದೆ. ನಿಂತೋಯ್ತಾ? ಹ್ಞೂ. ಸದ್ಯ ಅಮ್ಮನವ್ರು ದೊಡ್ಡವರು. ಈ ಫಲಕನ ಪಕ್ಕಕ್ಕೆ ಹಾಕಿ ಭಕ್ತಾದಿಗಳನ್ನ ಒಳಗೆ ಬಿಡು. ದೇವಸ್ಥಾನದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಅದು ಈಗ ಸರಿ ಹೋಗಿದೆ. ಮಹಾಮಂಗಳಾರತಿ ಆಗುತ್ತೆ, ಭಕ್ತಾದಿಗಳೆಲ್ಲ ಒಳಗೆ ಬಂದು ನಿಂತ ಕರ್ಕೊಂಬಾರು. ಏನು ಗುಂಡಾಚಾರಿಗಳಿದು? ಯಾವಾಗಲೂ ದೋಷ ಸಮಸ್ಯೆ ಬಿಟ್ರೆ ತಾಂತ್ರಿಕ ದೋಷ ತಲೆದೋರಿದೆ, ಸಹಕರಿಸಬೇಕಾಗಿ ಭಕ್ತಾದಿಗಳಲ್ಲಿ ವಿನಂತಿ. ಏನು ನಡೀತಾ ಇದೆ ಇಲ್ಲಿ? ಇನ್ನೇನು ಶ್ರೀಚಕ್ರ ಉದ್ಭವ ಆಗೋ ಕಾಲ. ಗುಂಡಾಚಾರಿಗಳೇ, 21 ವರ್ಷದ ನಂತರ ಶ್ರೀಚಕ್ರವು ಉದ್ಭವ ಆಗುತ್ತೆ. ಅದನ್ನು ನೋಡಿ ಕಣ್ ತುಂಬ್ಕೋಬೇಕು ಅಂತ ಬೇರೆ ಬೇರೆ ಊರುಗಳಿಂದ ಭಕ್ತಾದಿಗಳು ಬಂದಿರ್ತಾರೆ. ಅಂಥದ್ರಲ್ಲಿ ನಾವು ಈ ಥರ ಬೋರ್ಡ್ ಹಾಕ್ಕೊಂಡು ಕೂತ್ಕೊಂಡ್ರೆ ಪಾಪ ಅವ್ರು ಏನು ಮಾಡಬೇಕು? ಇದು ಬಿಡಿ, ಇನ್ನೂ ಕೆಲವೊಂದು ಭಕ್ತಾದಿಗಳಿದ್ದಾರೆ. ಅವ್ರು ಏನಂತಾರೆ ಗೊತ್ತೇ? ಮುಂಚೆ ಈ ಥರ ಎಲ್ಲ ನಡೀತಾ ಇರಲಿಲ್ಲ, ನೀವು ಸಿಬ್ಬಂದಿಗಳೇ ಸೇರ್ಕೊಂಡು ಏನೋ ನಾಟಕ ಆಡ್ತಾ ಇದ್ದೀರಾ, ನಾವು ಧರ್ಮದರ್ಶಿಗಳ ಹತ್ರನೇ ಮಾತಾಡ್ತೀವಿ, ಕರೀರಿ ಅವ್ರನ್ನ ಅಂತಾರೆ. ಏನು ಮಾಡ್ತೀರಾ? ಈ ಸಮಸ್ಯೆ ವಿಷಯವಾಗಿಯೇ ಮಂಡಳಿನಲ್ಲಿ ಮಾತಾಡ್ತಿದ್ದಾರೆ. ಇನ್ನು ಮುಂದೆ ಈ ರೀತಿ ಆಗದೆ ಇರೋದಕ್ಕೆ ಪರಿಹಾರ ಕಂಡುಹಿಡಿಯಲಿಕ್ಕೆ ಚರ್ಚೆ ನಡೀತಿದೆ. ಸುಮ್ಮನೆ ರೀ ಗುಂಡಾಚಾರಿಗಳೇ, ಇಂಥ ಸಬು ಕೊಟ್ಬಿಟ್ರೆ ಭಕ್ತಾದಿಗಳು ಒಪ್ಕೊಂಡ್ಬಿಡ್ತಾರ? ಆಸೆ ನಿಂತ್ಕೊಂಡು ಭಕ್ತಾದಿಗಳು ಏನಂತಿದ್ರು ಗೊತ್ತೇನ್ರಿ? ಮಹಾಮಂಗಳಾರತಿ ಮುಗಿತಿದ್ದಂಗೆ ಆಡಳಿತ ಕಚೇರಿಗೆ ನುಗ್ಬಿಟ್ಟು ಅಮ್ಮನವ್ರ ಜೊತೆಲಿ ಆಟ ಆಡ್ತಾ ಇದ್ರೆ ಕೇಳ್ತೀವಿ ಅಂತಿದ್ರು. ಎಲ್ಲ ಸರಿ ಹೋಗುತ್ತೆ, ದಯವಿಟ್ಟು ಸಹಕರಿಸಿ ಅಂತ ಭಕ್ತಾದಿಗಳನ್ನು ಕೇಳ್ಕೊಳ್ಳೋ ಪಂಚಾಕ್ಷರಿ. ಬಾಯಿ ಬಂದಂಗೆ ಬೈತಾ ಇದ್ದಾರೆ. ನೋಡೋ, ಹೇಗೋ ಸಮಾಧಾನ ಮಾಡಿ ಭಕ್ತಾದಿಗಳನ್ನ ಒಳಗೆ ಬಿಡು. ಮೊದಲು ಈ ಫಲಕನ ಕಿತ್ತಿ ಬಿಸಾಕು, ಹೋಗ. ಹೇಗಿದೆಯೇ? ನಿನಗೇನು ಬೇಕೋ ಸಂಕೋಚ ಪಡದೆ ಕೇಳು. ಅಮ್ಮ ಇದ್ದಿದ್ರೆ ನೀನು ಬಸ್ರಿ ಬೈಕೇನೆಲ್ಲ ಪೂರೈಸಿರೋಳು. ಅವಳಿಲ್ಲ ಅಂತ ಕೊರಗಬೇಡ, ನಾನಿದ್ದೀನಿ. ನಾಳೆ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ತರ್ತೀನಿ. ನೀನು ಈ ಸ್ಥಿತಿನಲ್ಲಿ ಜಾಸ್ತಿ ಓಡಾಡಬೇಡ, ಬಾರಾಗಿರ ಎತ್ತಬೇಡ. ದಿನಾಗಲೂ ನಾನೇ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ. ಓಡಾಡಿದ್ರೆ ಆಗೋ ಅಪಾಯಕ್ಕಿಂತ ಮನೇಲಿದ್ರೇ ಅಪಾಯ ಜಾಸ್ತಿ ಅನ್ನಿಸ್ತಾ ಇದೆ ನನಗೆ. ಯಾಕೆ? ಅಂಥದ್ದೇನಾಯ್ತು? ನನ್ನ ಗಂಡ ಈಗ ಹೊಸ ರಾಗ ಶುರು ಮಾಡಿದ್ದಾರೆ. ಮತ್ಯಾವ ರಾಗ ಶುರು ಮಾಡಿದಾನೆ? ಭೈರವಿನ, ಸಿಂಧು ಭೈರವಿನ? ಎರಡೂ ಅಲ್ಲ, ಮಗು ಬೇಡ ಅನ್ನೋ ರಾಗ. ಏನು ಹೇಳ್ತಿದ್ಯಾ ನೀನು? ಇಷ್ಟು ದಿನ ಒಂದೇ ಸಮನೆ ಕಾಗೆ ಕುಣಿತಾ ಇದ್ದ, ಮಗು ಇಲ್ಲ ಅಂತ. ಈಗ ನೀನು ಗರ್ಭಿಣಿ ಆದಮೇಲೆ ಮಗು ಬೇಡವಂತ. ಇನ್ನೂ ಅವನಿಗೆ ನಿನ್ನ ಮೇಲೆ ಅನುಮಾನ ಹೋಗಿಲ್ವಾ? ಆ ಥರದ ಅನುಮಾನ ಹೋಗಿದೆ. ಈಗ ಹೊಸ ಕಾಯಿಲೆ ಶುರುವಾಗಿದೆ. ಮೊದಲು ಅವನನ್ನ ಹುಚ್ಚಾಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ತಿಕ್ಲಂತ ಅವನಿಗೆ. ನನಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ಕಣಕ್ಕ. ಬರಲಿ ಇರು, ಈ ಸರ್ತಿ ಅವನಿಗೆ ಬಡದೆ ಬುದ್ಧಿ ಕಲಿಸೋದು. ಊಟ ಮಾಡಿದ್ಯಾ? ಏನೋ ಒಂದು ಸ್ವಲ್ಪ ತಿಂದೆ. ಅವನ ಕಾಟದಲ್ಲಿ ಎಲ್ಲಿ ಮಾಡಿರ್ತೀಯ? ಮಜ್ಜಿಗೆ ಹುಳಿ ಮಾಡಿದ್ದೀನಿ, ಬಿಸಿಯಾಗಿ ಊಟ ಮಾಡ್ವಿ ಅಂತೆ. ಬಾ. ಬೇಡ, ನನಗೇನು ಹಸಿವಿಲ್ಲ. ಒಂದು ಸ್ವಲ್ಪ ತಿನ್ನು, ಆಮೇಲೆ ತನಗೆ ತಾನೇ ಹಶ್ವಾಗತ್ತೆ. ಮನಸ್ಸಿನಲ್ಲಿ ಏನೇನೋ ಇಟ್ಕೊಂಡು ಕೊರಗಬಾರ್ದು ಈ ಹೊತ್ತಿನಲ್ಲಿ. ಬಾ. महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्. ನಮ್ಮಮ್ಮ ಏನ್ ಅನ್ಕೊಂಡಿದ್ದೀರಾ? ಗೊತ್ತಿದೆ ಹೋಗೋ. ನಿನ್ನಂಥ ಪಾಪಗೆ ಜನ್ಮ ಕೊಟ್ಟ ಮಹಾತಾಯಿ ಅವಳು. ಏನ್ರಿ ಮಾತಾಡ್ತಾ ಇದ್ದೀರಾ? ನಮ್ಮಮ್ಮನೇ ಅಂತೀರಾ? ಈ ಮನೆಯಿಂದ ನಾನು ಕಾಲು ಆಚೆ ಇಡಲ್ಲ ಇವತ್ತು. ಅದೇ ಓಡಿಸ್ರಿ, ನಾನು ನೋಡ್ತೀನಿ. ಹೌದಾ?